ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರಿಸತ್ತೀವಿ. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮೊದಲಿಗೆ ಇದನ್ನು ಮಾಡೋಕ್ಕೆ 1 ಕಪ್ನಷ್ಟು ಅವಲಕ್ಕಿ ತೊಗೊಳತ್ತೇವಿ. ಮನೆಯಲ್ಲಿ ನಾಷ್ಟ ಮಾಡೋಕ್ಕೆ ಯೂಸ್ ಮಾಡುವಂಥ ಅವಲಕ್ಕಿ ಇದು. ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಇದನ್ನು ತೊಗೋಬಹುದು. ಇದಕ್ಕೆ ಸ್ವಲ್ಪ ನೀರು ಹಾಕಿ 2 ರಿಂದ 3 ಸಲ ಕ್ಲೀನಾಗಿ ಇದನ್ನು ತೊಳೆದು ತೊಗೋಬೇಕು. ಇದ್ರಾಗಿ ನೀರೆಲ್ಲ ಬಸದ ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ 5 ರಿಂದ 10 ನಿಮಿಷ ಇವನ್ನ ನೆನೆಯಕ್ಕೆ ಬಿಡಬೇಕು. ಅಂದರೆ ಇವು ನೀಟಾಗಿ ಅಳ್ಕೊತಾವು. 10 ನಿಮಿಷ ಆದಮೇಲೆ ಇವನ್ನ ತೆಗೆದು ನೋಡ್ರಿ. ಇದ್ರಾಗಿ ನೀರೆಲ್ಲ ಹೀರ್ಕೊಂಡು ಅವಲಕ್ಕಿ ಕರೆಕ್ಟಾಗಿ ಅಳ್ಕೊಂಡಾವು. ಈಗ ಇವನ್ನ ತೆಗೆದು ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕಬೇಕು. ಈ ಥರ ಒಂದು ಅಗಲನ್ ಬೌಲ್ ಅಥವಾ ಒಂದು ಪ್ಲೇಟ್ ಒಳಗೆ ಹಾಕಿ ಇವನ್ನ ಕರೆಕ್ಟಾಗಿ ನಾದ್ಕೊಂಡು ತೊಗೋಬೇಕು. ಹಿಟ್ಟು ಯಾವ ಥರ ನಾದ್ತೇವೆ ನೋಡ್ರಿ, ಆ ಥರ ಇದನ್ನು ನಾದಿ ತೊಗೋರಿ. ಇದ್ರಾಗ ಎಕ್ಸ್ಟ್ರಾ ನೀರದು ಏನು ಹಾಕಬೇಡ್ರಿ. ಇಷ್ಟರೊಳಗೆ ಇದು ಕರೆಕ್ಟಾಗಿ ಬೈಂಡ್ ಆಗ್ತೈತಿ. ಇದನ್ನು ಈ ಥರ ನಾದಿದಾದ್ಮೇಲೆ ಇದ್ರೊಳಗೆ 2 ಕುದಿಸಿರುವಂಥ ಮೀಡಿಯಮ್ ಸೈಜಿನ ಆಲೂಗಡ್ಡೆ ತೊಗೊಳತ್ತೀನಿ. ಇವನ್ನ ಮ್ಯಾಶ್ ಮಾಡಿ ಹಾಕೋಬಹುದು, ಇಲ್ಲಾಂದ್ರೆ ಈ ಥರ ತುರಿದು ಹಾಕೋರಿ. ಇದ್ರಾಗ ದೊಡ್ಡ ದೊಡ್ಡ ತುಂಡು ಉಳಿಬಾರ್ದು ನೋಡ್ರಿ, ಪೂರ್ತಿ ಸಣ್ಣ ಆಗಬೇಕು. ಅದಕ್ಕಾಗಿ ನಾನಿಲ್ಲಿ ಕೊಬ್ಬರಿ ತುರುವಂಥ ಮನೆ ಒಳಗೆ ಇದನ್ನು ತುರಿದು ಹಾಕೊಳತ್ತೀನಿ. ನಾನು ತೊಗೊಂಡಿರುವಂಥ 2 ಆಲೂಗಡ್ಡೆನೂ ಪೂರ್ತಿ ಸಣ್ಣಗೆ ತುರಿದಾದ್ಮೇಲೆ ಇದ್ರೊಳಗೆ 1 ಕಪ್ ಆಗುವಷ್ಟು ಕಡ್ಲಿ ಹಿಟ್ಟು ಹಾಕತ್ತೀನಿ. ಕಡ್ಲಿ ಹಿಟ್ಟು ಇಷ್ಟ ತೊಗೋಬೇಕಂತೇನಿಲ್ಲ, ನಿಮ್ಗೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನೀವು ಇದನ್ನು ತೊಗೋಬಹುದು. ಆಮೇಲೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ರಿ. ಈಗ ಸಣ್ಣಕ್ಕೆ ಹೆಚ್ಚಿರೋ ಒಂದು ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕತ್ತೀನಿ. ಆಮೇಲೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ರಿ. ಆಮೇಲೆ ಫ್ರೆಶ್ ಆಗಿರುವಂಥ ಸ್ವಲ್ಪ ಕರಿಬೇವನ್ನ ಈ ರೀತಿ ಕೈ ಒಳಗೆ ಮುರಿದು ಹಾಕತ್ತೀನಿ. ಕರಿಬೇವು ಹಾಕೋದ್ರಿಂದ ಇದ್ರ ಫ್ಲೇವರ್ ಭಾಳ ಚಲೋ ಬರ್ತೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದಾದ್ಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ರಿ. 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಇದನ್ನು ಈಗ ಕಲಿಸಿ ತಗೋಬೇಕು. ಇದ್ರಾಗ ಬೇಕಂದ್ರೆ ನೀವು ಅಜವಾನನ್ನು ಹಾಕ್ಬೋದು. ಇದ್ರಾಗ ಹಾಕಿರುವಂಥ ಎಲ್ಲ ಪದಾರ್ಥಗಳು ಹಿಟ್ಟಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಈ ರೀತಿ ಇದನ್ನು ಕಲಿಸಿ ತಗೋರಿ. ಇದು ನಿಮ್ಗೆ ಭಾಳ ಗಟ್ಟಿ ಅನ್ಸಾಕತ್ತಿದ್ರೆ 1 ಸ್ಪೂನ್ ಆಗುವಷ್ಟು ನೀರು ಹಾಕಿ ಇದನ್ನು ಚಂದಾಗ ನಾದ್ಕೊಂಡು ತಗೋರಿ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವು ನಿಮ್ಗೆ ಯಾವ ಸೈಜ್ ಒಳಗೆ ಬೇಕು ನೋಡ್ರಿ, ಆ ಸೈಜ್ ಒಳಗೆ ರೆಡಿ ಮಾಡ್ಕೊಂಡು ತಗೋರಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಒಳಗೆ ಸ್ವಲ್ಪ ಹಿಟ್ಟು ತೊಗೊಂಡು ಇವನ್ನ ವಡಾ ಥರ ರೆಡಿ ಮಾಡ್ಕೊಂಡು ತೊಗೊಳತ್ತೀನಿ. ನಾವು ನಾರ್ಮಲಿ ಕಡ್ಲಿಬೇಳೆ ವಡಾ ಮಾಡ್ತೇವೆ ನೋಡ್ರಿ, ಆ ಥರ ಇವನ್ನ ಮಾಡ್ಕೊಂಡು ತಗೋರಿ. ಈಗ ಉಳಿದಿರೋ ಹಿಟ್ಟಿನಿಂದ ಎಲ್ಲ ವಡಾನು ಇದೇ ಥರ ರೆಡಿ ಮಾಡ್ಕೊಂಡು ತೊಗೊಳ್ಳೋಣ. ನೀವೇನಾದರೂ ಇನ್ನೂ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲ ವಡಾನು ಇದೇ ಥರ ರೆಡಿ ಮಾಡ್ಕೊಂಡಾಗೈತಿ. ಈಗ ಇವನ್ನ ಫ್ರೈ ಮಾಡಿ ತೊಗೊಳ್ಳೋಣ. ಗ್ಯಾಸ್ ಮೇಲೆ ಮುಂಚೆನೇ ನಾನು ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದ್ನಿ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದು ವಡ ಹಾಕಿ ಇವನ್ನ ಫ್ರೈ ಮಾಡಿ ತೊಗೋರಿ. ಮುಂಚೆ ಹೈ ಫ್ಲೇಮ್ ಒಳಗೆ ಎಣ್ಣೆ ಬಿಸಿ ಮಾಡಿಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ನಾಗಿಟ್ಟ ಇವನ್ನ ಫ್ರೈ ಮಾಡಿರಿ. ಇವನ್ನ ಸಾಧ್ಯವಾದಷ್ಟು ತೆಳುವಾಗಿನ ತಟ್ಟಿ ತೊಗೋರಿ, ಯಾಕಂದ್ರೆ ಇದ್ರಾಗ ಹಾಕಿರುವಂಥ ಹಿಟ್ಟು ಮತ್ತು ಆಲೂಗಡ್ಡೆ ಕರೆಕ್ಟಾಗಿ ಫ್ರೈ ಆಗೋದಿಲ್ಲ. ಹಾಗಾಗಿ ಇವನ್ನ ತೆಳುವಾಗಿನೇ ತಟ್ಟಿ ತೊಗೋಬೇಕು. ಈ ಥರ ಇವು ಗೋಲ್ಡನ್ ಬ್ರೌನ್ ಕಲರ್ ಬಂದಾದ್ಮೇಲೆ ಇವನ್ನ ಎಣ್ಣೆ ಬಸ್ದು ಹೊರಗೆ ತೆಗೀರಿ. ಇವನ್ನ ತೆಗೆದ್ಮೇಲೆ ಉಳಿದಿರೋ ಎಲ್ಲ ವಡಾನು ಇದೇ ಥರ ಫ್ರೈ ಮಾಡಿ ತೊಗೊಳ್ಳೋಣ. ಇವನ್ನ ಎಣ್ಣೆಗೆ ಹಾಕಿದ ತಕ್ಷಣಕ್ಕನ ಹೊಳಸ್ಬೇಡ್ರಿ. 10 ಸೆಕೆಂಡ್ ಬಿಟ್ಟು 2 ಸೈಡ್ ನೀಟಾಗಿ ಫ್ರೈ ಮಾಡಿ ತೊಗೋರಿ. ಈ ಥರ ಇವು ಕಲರ್ ಚೇಂಜ್ ಆದ್ಮೇಲೆ ಇವನ್ನ ಎಣ್ಣೆ ಬಸ್ದು ಹೊರಗೆ ತೆಗೀರಿ. ಈಗ ಮಳೆಗಾಲ ಇರೋದ್ರಿಂದ ಚಹಾ ಜೊತೆಗೆ ಏನಾದರೂ ಒಂದು ತಿನ್ಬೇಕಂತ ಅನ್ನಿಸ್ತಿರ್ತೈತಿ. ಈ ವಡಾನ ಒಂದ್ಸಲ ಟ್ರೈ ಮಾಡಿರಿ, ಟೇಸ್ಟ್ ಅಂತೂ ಭಾಳ ಸೂಪರ್ ಆಗಿರ್ತೈತಿ. ಇದನ್ನು ಕೊಬ್ಬರಿ ಚಟ್ನಿ ಮತ್ತು ಸಾಂಬಾರ್ ಜೊತೆ ತಿನ್ಬೋದು ಮತ್ತು ಚಹಾ ಜೊತೆ ಕೂಡ ಇದನ್ನು ತಿನ್ಬೋದು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.